Welcome to DCE Digital Learning. Welcome to Karnataka University, Dharwad. I am Saraswati Patil, ಜೆಬ್ಜಿಶಿ ಶಿಗ್ಗಾಂವ್. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಬಿಸ್ನೆಸ್ ಎಕನಾಮಿಸ್ಟ್ ಸೆಕೆಂಡ್ ಸೆಮ್ಮಿನ ಸೆಷನ್ 31ರ ಒಂದು ಅಧ್ಯಯನ ಎಫೆಕ್ಟ್ಸ್ ಆ್ಯಂಡ್ ಮಿನಿಮೈಸಿಂಗ್ ದ ಎಫೆಕ್ಟ್ಸ್ ಆಫ್ ಬಿಸ್ನೆಸ್ ಸೈಕಲ್ಸ್. ವ್ಯವಹಾರ ಚಕ್ರಗಳ ಪರಿಣಾಮಗಳು ಮತ್ತು ಅವುಗಳನ್ನು ನಿಯಂತ್ರಣವನ್ನು ಮಾಡುವುದು. Effects and minimizing the effects of business cycles. First, we have discussed to the introduction. The business cycle or trade cycle relates to the volatility of economic growth and different periods the economy goes through. Example, boom and bust. There are many different factors that cause the economic cycle, such as interest rates, confidence, the credit cycle, and the multiplier effect. ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಆರ್ಥಿಕತೆಯಲ್ಲಿ ಆರ್ಥಿಕ ಆವರ್ತಗಳು ಅಥವಾ ವ್ಯಾಪಾರಿ ಚಕ್ರಗಳು ಅವುಗಳ ಒಂದು ಪರಿಣಾಮಗಳು ಸಹ ಉಂಟಾಗುತ್ತವೆ. ಉದಾಹರಣೆಗೆ ಬಡ್ಡಿಯ ದರಗಳು, ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ, ದ ಕ್ರೆಡಿಟ್ ಸೈಕಲ್ ಪತ್ತಿನ ಒಂದು ಆವರ್ತ ಮತ್ತು ಗುಣಕದ ಒಂದು ಪರಿಣಾಮ. The external factors that cause changes in the business cycle are known as the external cause of the business cycle. ಆರ್ಥಿಕ ಆವರ್ತಗಳ ಒಂದು ಪರಿಣಾಮವು ಸಹ ಬಾಹ್ಯ ಅಂಶಗಳಿಂದ ಅಥವಾ ಬಾಹ್ಯ ಅಂಶಗಳ ಒಂದು ಬದಲಾವಣೆಗಳಿಂದಲೂ ಉಂಟಾಗುತ್ತವೆ. ಅದಕ್ಕೆ ಬಾಹ್ಯ ಒಂದು ಕಾರಣಗಳು ಎಂದು ಕರೆಯಲಾಗುತ್ತದೆ. These changes do not happen within the economy, but other factors or things happening in the outside world also affect the business cycle. These are also known as exogenous causes of the business cycle. And next one, a volatile business cycle is considered bad for the economy. A period of economic boom, rapid growth in the GDP, ಅಂದರೆ ಒಟ್ಟು ದೇಶೀಯ ಉತ್ಪನ್ನದಲ್ಲಿ ತೀವ್ರಗತಿಯಲ್ಲಿ ಬೆಳವಣಿಗೆ ಆಗ್ತಿರ್ತೈತಿ, ಅದು ಉತ್ಕರ್ಷದ ಒಂದು ಆರ್ಥಿಕ ಉತ್ಕರ್ಷದ ಹಂತದಲ್ಲಿ. Invariably leads to inflation with the various economic cost. This inflationary growth tends to be unsustainable and leads to the bust. Recession periodನಲ್ಲಿ ಅಂದರೆ ಹಿನ್ನಡೆಯ ಒಂದು ಹಂತದಲ್ಲಿ ವೆಚ್ಚಗಳ ಪ್ರಮಾಣ ಅಧಿಕವಾಗಿ ಹಣದುಬ್ಬರವು ಸಹ ಬಹಳಷ್ಟು ಬದಲಾವಣೆಗೆ ಒಳಗಾಗುತ್ತದೆ, ಬೆಲೆಗಳು ಬಹಳಷ್ಟು ಏರುತ್ತವೆ. Business cycles are the ups and downs in the economic activity defined in the terms of periods of the expansion or recession. ವಿಸ್ತರಣೆ ಅಥವಾ ಹಿನ್ನಡೆಯ ಒಂದು ಹಂತಗಳನ್ನು ತೆಗೆದುಕೊಂಡಾಗ ಏರಿಕೆ ಮತ್ತು ಇಳಿಕೆಗಳು ಆರ್ಥಿಕ ಚಟುವಟಿಕೆಗಳಲ್ಲಿ ಕಂಡುಬರುತ್ತವೆ. During expansion, the economy, measured by indicators like jobs, production, and sales, in growing in real terms after excluding the effects of the inflation. Effects of business cycle, ಆರ್ಥಿಕ ಆವರ್ತಗಳ ಒಂದು ಪರಿಣಾಮಗಳು. ಡ್ಯೂರಿಂಗ್ ಎಕ್ಸ್ಪಾನ್ಷನ್ ಪೀರಿಯಡ್, ವಿಸ್ತರಣೆ ಹಂತವನ್ನು ತೆಗೆದುಕೊಂಡಾಗ ಹೈ ಗ್ರೋತ್, ಲಾರ್ಜ್ ಇನ್ವೆಸ್ಟ್ಮೆಂಟ್, ಇನ್ಕ್ರೀಸ್ ಇನ್ ಎಂಪ್ಲಾಯ್ಮೆಂಟ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್. ವೆಚ್ಚ, ಆದಾಯ, ಉದ್ಯೋಗಗಳು, ಹೂಡಿಕೆಯಲ್ಲಿ ಬಹಳಷ್ಟು ಹೆಚ್ಚಾಗುವುದರ ಜೊತೆಗೆ ಬೆಳವಣಿಗೆ, ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಕಂಡುಬರುತ್ತವೆ. ಇನ್ಫ್ಲೇಷನ್, increase in investment forces our money supply in the system. Demand for factor inputs increases, hence their price increases, which increases cost of production.
ಸೊ ವೇಜಸ್ ಆ್ಯಂಡ್ ಪ್ರೈಸ್ ಆಫ್ ಗೂಡ್ಸ್ ಆಲ್ಸೋ ಇನ್ಕ್ರೀಸಸ್. ಹಣದ ಪೂರೈಕೆಯಲ್ಲಿಯೂ ಹೆಚ್ಚಾಗ್ತೈತಿ ಮತ್ತು ಬೇಡಿಕೆಯ ಅಂಶವೂ ಸಹ ಹೆಚ್ಚಾಗುತ್ತದೆ. ಬೆಲೆಗಳು ಸಹ ಹೆಚ್ಚಾಗ್ತೈತಿ, ಅದರ ಜೊತೆಗೆ ವೆಚ್ಚವೂ ಸಹ, ಉತ್ಪಾದನೆ ವೆಚ್ಚವು ಹೆಚ್ಚಾಗುತ್ತದೆ. ಆದ್ದರಿಂದ ಕೂಲಿ ಮತ್ತು ಬೆಲೆಗಳ ಸರಕುಗಳಲ್ಲೂ ಸಹ ಏನಾಗ್ತದೆ ಅಂತಂದರೆ ಹೆಚ್ಚಾಗುತ್ತವೆ. ಸರ್ವ್ ಕಾಂಪಿಟೇಷನ್ ಫರ್ಮ್ಸ್ ರೆಸಾರ್ಟ್ ಟು large amount of a non-productive expenditure on advertisements and publicity. ಪ್ರಚಾರ ಮತ್ತು ಜಾಹೀರಾತು ವೆಚ್ಚವು ಸಹ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ. ಡ್ಯೂರಿಂಗ್ ಅ ರಿಸೆಷನ್ ಪೀರಿಯಡ್, ಹಿನ್ನಡೆಯ ಒಂದು ಹಂತವನ್ನು ತೆಗೆದುಕೊಂಡಾಗ ಯಾವ ರೀತಿ ಅದರ ಮೇಲೆ ಪರಿಣಾಮ ಉಂಟಾಗುತ್ತದೆ. ಎಕ್ಸಸ್ ಇನ್ವೆಂಟರಿ, those firms which had produced in abundance during expansion phase problem of maintaining unsold items. And next one, unemployment, ನಿರುದ್ಯೋಗ. In order to reduce investment, recession phase is marked a large scale retrenchment. ಹೂಡಿಕೆ ಪ್ರಮಾಣದಲ್ಲಿ ಕಡಿಮೆಯಾಗುವುದರಿಂದ ನಿರುದ್ಯೋಗದ ಪ್ರಮಾಣವು ಅಧಿಕವಾಗುತ್ತದೆ. ಬಿಲೋ ಕೆಪಾಸಿಟಿ ಆಪರೇಷನ್ಸ್ ಆ್ಯಂಡ್ ಲಿಕ್ವಿಡೇಷನ್ ಆಫ್ ಫರ್ಮ್ಸ್. ಸೊ ಲಾಸ್ಟ್ಲಿ ಕನ್ಕ್ಲೂಡ್ ಮೈ ದಿಸ್ ಸೆಷನ್. The price of the product changes throughout the life cycle, variably affecting the business cycle, including marketing, finance, competition, and time also. ಆರ್ಥಿಕ ಆವರ್ತಗಳ ಪರಿಣಾಮಗಳು ಒಂದರಿಂದ ಒಂದಕ್ಕೆ ಬದಲಾಗುತ್ತಾ ಹೋಗುತ್ತವೆ. ಡ್ಯೂರಿಂಗ್ ಎಕ್ಸ್ಪಾನ್ಷನ್ ಪೀರಿಯಡ್ ಆ್ಯಂಡ್ ರಿಸೆಷನ್ ಪೀರಿಯಡ್ ಆಲ್ಸೋ. ಮಾರುಕಟ್ಟೆ, ಹಣಕಾಸು, ಪೈಪೋಟಿ ಮತ್ತು ಕಾಲದಲ್ಲಿಯೂ ಸಹ ಬದಲಾಗುತ್ತಾ ಹೋಗುತ್ತದೆ. ಥ್ಯಾಂಕ್ ಯು.